ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರು ಬಿಜಿಎಸ್ ಮತ್ತು ಎಸ್ಜಿಬಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮತ್ತು ಆಸ್ಪತ್ರೆಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸದ್ಯಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಗಳು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಹೆಗ್ಗಳಿಕೆಯನ್ನು ಪಡೆದಿದ್ದಾರೆ. ಶ್ರೀಗಳು ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಮತ್ತು ನಿರ್ಮಲಾನಂದನಾಥ ಶ್ರೀಗಳ ಮಾರ್ಗದರ್ಶನದಲ್ಲಿ ಅನ್ನ, ಅಕ್ಷರ, ಆರೋಗ್ಯ ಮತ್ತು ಪರಿಸರದ ತತ್ವದಡಿಯಲ್ಲಿ ನಾಡಿನ ಏಳಿಗೆಗಾಗಿ ಸೇವೆ ಸಲ್ಲಿಸಿದ್ದಾರೆ. ಆದಿಚುಂಚನಗಿರಿ ಮಹಾ ಸಂಸ್ಥಾನದ ಮಠದ ಅಡಿಯಲ್ಲಿ ಬರುವಂತಹ 500ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನ ಶ್ರೀಗಳು ಮುನ್ನಡೆಸುತ್ತಿದ್ದಾರೆ. ಪ್ರಮುಖವಾಗಿ ಗ್ರಾಮೀಣ ಭಾಗದ ರೈತರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಶ್ರೀಗಳು ಹಳ್ಳಿಗಳು ಹಾಗೂ ಗ್ರಾಮೀಣ ಭಾಗದಲ್ಲಿ ಹೈಟೆಕ್ ಶಾಲೆಗಳನ್ನ ಸ್ಥಾಪನೆ ಮಾಡಿ ಮೌಲ್ಯವರ್ಧಿತ ಶಿಕ್ಷಣಗಳನ್ನು ಕೊಟ್ಟು ಶಿಕ್ಷಣ ಕ್ರಾಂತಿಯನ್ನು ಮಾಡಿರೋದು ಶ್ರೀಗಳ ಹೆಗ್ಗಳಿಕೆಯಾಗಿದೆ. ಇನ್ನು ಪ್ರಮುಖವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ದೆಹಲಿಯ ದ್ವಾರಕಾದಲ್ಲಿರುವಂತಹ ಬಿಜಿಎಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಹುಳಿಮಾವಿನಲ್ಲಿರುವಂತಹ ಬಿಜಿಎಸ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮತ್ತು ಕೆಂಗೇರಿಯಲ್ಲಿರುವಂತಹ ಬಿಜಿಎಸ್ ಪಬ್ಲಿಕ್ ಸ್ಕೂಲ್ ನಂತಹ ರಾಷ್ಟ್ರ ಮಟ್ಟದ ಸಂಸ್ಥೆಗಳನ್ನ ಸ್ಥಾಪಿಸಿ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ತಾಂತ್ರಿಕ ಶಿಕ್ಷಣದಲ್ಲೂ ಹೆಚ್ಚು ಒತ್ತನ್ನು ಕೊಟ್ಟಿರುವಂತಹ ಶ್ರೀಗಳು ಎಸ್ಜಿಬಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯನ್ನು ಸ್ಥಾಪಿಸಿ ಸಂಶೋಧನೆ, ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಗೆ ಹೆಚ್ಚು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲೂ ಸಹ ಮಹತ್ತರವಾದಂತಹ ಸಾಧನೆ ಮಾಡಿರುವಂತಹ ಶ್ರೀಗಳು ಬಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ಹಾಸ್ಪಿಟಲ್ ಅನ್ನ ಸ್ಥಾಪನೆ ಮಾಡಿ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನ ನಾಡಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಕೆಎಸ್ಸಿಯ ಸದಸ್ಯರಾಗಿ ಸದ್ಯ ಶ್ರೀಗಳು ಕಾರ್ಯವನ್ನು ಸಹ ನಿರ್ವಹಿಸಿದ್ದಾರೆ. ಪ್ರಮುಖವಾಗಿ ಅಥ್ಲೆಟಿಕ್ಸ್, ಕ್ರಿಕೆಟ್, ಬ್ಯಾಸ್ಕೆಟ್ ಬಾಲ್ ಸೇರಿದಂತೆ ಇನ್ನಿತರ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಕ್ರೀಡಾ ಆರ್ಥಿಗಳಿಗೆ ಒಂದು ತರಬೇತಿಯನ್ನು ಕೊಟ್ಟು ಪ್ರೋತ್ಸಾಹವನ್ನು ಮಾಡಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಿ ಕ್ರೀಡಾಪಟುಗಳು ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಹೆಚ್ಚಿನ ಕ್ರೀಡೆಗಳಲ್ಲಿ ಗೌರವ ತಂದುಕೊಡುವಂತಹ ನಿಟ್ಟಿನಲ್ಲಿ ಶ್ರೀಗಳ ಸೇವೆ ಸಹ ಇದರಲ್ಲಿ ಪ್ರಮುಖವಾಗಿದೆ ಅನ್ನುವಂಥದ್ದು ಇಲ್ಲಿ ಗಮನೀಯವಾಗುತ್ತೆ. ಶ್ರೀಗಳ ಇಷ್ಟೆಲ್ಲ ಸಾಧನೆಗೆ ಹಲವಾರು ಪ್ರಶಸ್ತಿ, ಪುರಸ್ಕಾರಗಳು ಸಹ ಅವರಿಗೆ ಹರಿದು ಬಂದಿವೆ. ಬಿಜಿಎಸ್ ಸೇವಾರತ್ನ ಪ್ರಶಸ್ತಿ, ಲೈಫ್ ಟೈಮ್ ಅಚೀವರ್ಸ್ ಅವಾರ್ಡ್, ಎಜುಕೇಶನ್ ಐಕಾನ್ ಆಫ್ ದ ಇಯರ್ ಪ್ರಶಸ್ತಿ ಬಂದಿದೆ, ಸುವರ್ಣ ಕನ್ನಡಿಗ ಪ್ರಶಸ್ತಿ ಬಂದಿದೆ. ಶ್ರೀಗಳ ಒಂದು ಇಷ್ಟೆಲ್ಲಾ ಸಾಧನೆಯನ್ನ ಗಮನಿಸಿದಂತಹ ದಕ್ಷಿಣ ಅಮೆರಿಕದ ವಿಶ್ವವಿದ್ಯಾಲಯ ಶ್ರೀಗಳಿಗೆ ಗೌರವ ಡಾಕ್ಟರೇಟ್ ಅನ್ನ ಕೊಟ್ಟು ಸಹ ಸನ್ಮಾನ ಮಾಡಿದೆ. ಪ್ರಮುಖವಾಗಿ ನಮ್ಮ ಚಾನೆಲ್ ವಿಚಾರಕ್ಕೆ ಒಂದು ಹೇಳೋದಾದ್ರೆ, ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ನಾರಿ ಶಕ್ತಿಗೆ ತನ್ನದೇ ಆದಂತಹ ಒಂದು ಮೈಲಿಗಳಿದೆ. ಎತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಅದೇ ರೀತಿಯಲ್ಲಿ ದೇಶದಲ್ಲಿ ಪ್ರಧಾನಿಗಳಾಗಿ ಮಹಿಳೆಯರು ಕೆಲಸ ಮಾಡಿದ್ದಾರೆ. ಈ ಸದ್ಯ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಸಹ ಆಗಿ ಮಹಿಳೆಯರು ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ಮೊದಲ ಪ್ರಪ್ರಥಮ ಬೆಳವಣಿಗೆ ನನ್ನ ಅನ್ಕೊಂತೀನಿ ಗೊತ್ತಿರುವ ಮಟ್ಟದಲ್ಲಿ. ಮಾಧ್ಯಮ ಕ್ಷೇತ್ರದಲ್ಲಿ ಒಬ್ರು ಹೆಣ್ಣು ಮಗಳು ಒಂದು ರಾಜ್ಯ ಮಟ್ಟದ ಸ್ಯಾಟಲೈಟ್ ಚಾನೆಲ್ ಅನ್ನ ಸ್ಥಾಪನೆ ಮಾಡಿ ಅದನ್ನ ಕಳೆದ 7 ವರ್ಷಗಳಿಂದ ಒಂದು ಚಾನೆಲ್ ಅನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೂ ಸಂಪೂರ್ಣ ವಾಣಿ ಅನ್ನುವಂತಹ ಒಂದು ರಾಜ್ಯ ಮಟ್ಟದ ಪತ್ರಿಕೆಯನ್ನು ಸಹ ಮೇಡಮ್ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಮೇಡಮ್ ಅವ್ರಿಗೆ ಎಲ್ಲಾ ವಿಚಾರಗಳಲ್ಲೂ ಅವರ ಪತಿ ಚಂದ್ರಶೇಖರ್ ಸರ್ ಅವರು ದೊಡ್ಡ ಮಟ್ಟದಲ್ಲಿ ಸಾಥನ್ನ ಕೊಡ್ತಾ ಇದ್ದಾರೆ. ನಮ್ಮ ಈ ಒಂದು ಸಂಪೂರ್ಣ ಚಾನೆಲ್ ಈಗ ಮೊನ್ನೆ 9ನೇ ತಾರೀಕು ಅಧಿಕೃತವಾಗಿ ಸ್ಯಾಟಲೈಟ್ ರೈಟ್ಸ್ ಅನ್ನ ಪಡೆದುಕೊಂಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಆಲ್ಮೋಸ್ಟ್ 115-20 ಡೇಸ್ ಸಮಥಿಂಗ್ ಅಲ್ಲಿ ನಮ್ಮ ರಾಜ್ಯದ ಎಲ್ಲಾ ಕೇಬಲ್ DTH ಚಾನೆಲ್ಗಳಲ್ಲಿ ಎಲ್ಲಾ ರಾಜ್ಯದ ಮೂಲೆ ದೇಶದ ಮೂಲೆಗಳಲ್ಲಿ ನಮ್ಮ ಚಾನೆಲ್ ಎಲ್ಲ ಮನೆಗಳಲ್ಲಿ ತಲುಪಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಗಳಿಸುತ್ತೆ ಅನ್ನುವಂತಹ ಆಶಾಭಾವನೆ ನಮ್ಗೆಲ್ಲರಿಗೂ ಇದೆ. ಈ ಒಂದು ಸಂಸ್ಥೆಯ ಇಷ್ಟೊಂದು ಸಾಧನೆಗೆ ಒಂದು ಪ್ರಮುಖವಾದಂತಹ ರೂವಾರಿಗಳಾಗಿರೋರು ಸಂಪೂರ್ಣ ಚಂದ್ರಶೇಖರ್ ಗೌಡ ಮೇಡಮ್ ಅವರು ಹಾಗೂ ಅವರ ಪತಿಯವರು. ಇದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಅಂತ ನಾವು ಅವ್ರಿಗೆ ಕೇಳ್ತೀನಿ. ಇಷ್ಟೆಲ್ಲ ನಮ್ಮ ಒಂದು ಪ್ರೋತ್ಸಾಹಕ್ಕೆ, ಸಾಧನೆಗೆ ಡಾಕ್ಟರ್ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಅವರು ಹಲವಾರು ನಾಡಿನಲ್ಲಿ ಸಾಧನೆಗೈದಂತಹ ಸ್ವಾಮೀಜಿಯವರು ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಚಾನೆಲ್ ಕಚೇರಿಗೆ ಆಗಮಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಮಗೆ ಮುಂದಿನ ಮಾರ್ಗದರ್ಶನ ಮಾಡ್ತಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಈ ಕ್ಷಣದಲ್ಲಿ ಭಾವಿಸ್ತೇನೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.